ನೀವೊಂದು ಟ್ರೈನ್ ಅನ್ನ ಹತ್ತುತ್ತೀರಾ. ಈ ಟ್ರೈನ್ ನಲ್ಲಿ ಸಾವಿರಾರು ಜಾಂಬಿಗಳು ತುಂಬಿಕೊಬಿಟ್ಟಿದಾವೆ. ತಪ್ಪಿಸ್ಕೊಳ್ಳೋದಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಇಲ್ಲಂತೂ ಲಕ್ಷಾಂತರ ಜಾಂಬಿಗಳು ಇದಾವೆ. ಹೀಗೆ ಈ ಲಕ್ಷಾಂತರ ಜಾಂಬಿಗಳಿಂದ ನೀವು ತಪ್ಪಿಸ್ಕೊಳ್ತಾ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ಇಡೀ ಪ್ರಪಂಚದಲ್ಲೇ ಗ್ರೇಟೆಸ್ಟ್ ಜಾಂಬಿ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಅಂದಂಗೆ ಮೂವಿ ಹೆಸರು ಟ್ರೈನ್ ಟು ಬೂಸಾನ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಟೆಂಪೋಗೆ ಸ್ಯಾನಿಟೈಸ್ ಮಾಡ್ತಾ ಸೆಕ್ಯೂರಿಟಿಗಳು ಇಲ್ಲೇ ಬಯೋಟೆಕ್ ಅನ್ನೋ ಒಂದು ಕಂಪನಿ ಇದೆ, ಆ ಕಂಪನಿಲಿ ಕೆಮಿಕಲ್ ಲೀಕ್ ಆಗೋಗಿರೋದ್ರಿಂದ ಈ ರೀತಿ ಎಲ್ಲ ಮಾಡ್ತಿದೀವಿ ಅಂತ ಕಳಿಸ್ಕೊಡ್ತಾರೆ. ಆದ್ರೆ ಇದು ಡ್ರೈವರ್ಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಹೀಗೆ ಅವನು ಬೈಕೊಂಡ್ ಬರ್ತಿರ್ಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ. ಅದಕ್ಕೆ ಡ್ರೈವ್ ಮಾಡ್ತಾನೆ. ಫೋನ್ ಅನ್ನ ಎತ್ಕೊಳ್ಳೋದಕ್ಕೆ ನೋಡಿದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ. ಯಾವಾಗ ಹೊರಗಡೆ ಬಂದು ನೋಡ್ತಾನೋ ಆಗ್ಲೇ ಗೊತ್ತಾಗೋದು ಇವನೊಂದು ಜಿಂಕೆಗೆ ಗುದ್ಬಿಟ್ಟಿದ್ದಾನೆ ಅಂತ. ಮೊದ್ಲೇ ಅವನು ಕೋಪದಲ್ಲಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ಹೊಟ್ಟೋಗ್ತಾನೆ. ಆದ್ರೆ ನೋಡಿದ್ರೆ ಸತ್ತೋಗಿದ್ದಂತ ಜಿಂಕೆ ಏನು ಹಾಗೆ ಇಲ್ಲ ಅನ್ನೋ ರೀತಿ ಎದ್ ನಿಂತ್ಕೊಳ್ಳುತ್ತೆ. ಇದನ್ನ ನೋಡ್ತಿರೋಂತ ನಮ್ಗೆ ಇದ್ಯಾವುದೋ ಒಂದು ವೈರಸ್ಗೆ ಇನ್ಫೆಕ್ಟ್ ಆಗಿದೆ ಅಂತ ಅನ್ಸೋದಂತೂ ಸುಳ್ಳಲ್ಲ. ಮುಂದಿನ ಸೀನ್ ನಲ್ಲಿ ಸಿಯೋಕ್ ಅನ್ನೋ ಒಬ್ಬ ಫಂಡ್ ಮ್ಯಾನೇಜರ್ ನ ತೋರಿಸ್ತಾರೆ. ಫಂಡ್ ಮ್ಯಾನೇಜರ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಕಂಪನಿಗಳ ಸ್ಟಾಕ್ ಗಳನ್ನ ತಗೊಂಡು ಲಾಭಕ್ಕೋಸ್ಕರ ಮಾರೋರು ಅಂತ. ನಂತರ ಇವನು ಕಿಮ್ ಅನ್ನೋ ಒಬ್ಬ ವ್ಯಕ್ತಿನ ಕರೆದು ಬಯೋಟೆಕ್ ಕಂಪನಿಯ ಎಲ್ಲಾ ಶೇರ್ ಗಳನ್ನ ಮಾರ್ಬಿಡು ಅಂತಾನೆ. ಈ ರೀತಿ ಮಾಡಿದ್ರೆ ಬಯೋಟೆಕ್ ಕಂಪನಿ ಕಂಪ್ಲೀಟ್ ಆಗಿ ಮುಳುಗೋಗುತ್ತೆ, ಹಾಗೆ ಸ್ಟಾಕ್ ಮಾರ್ಕೆಟ್ ಕೂಡ ಕ್ರಾಶ್ ಆಗೋಗುತ್ತೆ. ಇದೆಲ್ಲ ಗೊತ್ತಿದ್ರು ಕೂಡ ಸಿಯೋಕ್ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇವನ ಲಾಭಕ್ಕೋಸ್ಕರ ಎಲ್ಲಾ ಸ್ಟಾಕ್ ಗಳನ್ನ ಮಾರು ಅಂತ ಹೇಳ್ತಾನೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಇವನ ಹೆಂಡತಿ ಕಾಲ್ ಮಾಡಿ ಬೈತಿರ್ತಾಳೆ. ನಾಳೆ ಮಗಳು ಬರ್ತಾಳೆ ಇದೆ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡದೆ ಏನು ಕೆಲ್ಸಕ್ಕೆ ಹೋಗಿದ್ಯಾ? ನಿನ್ಗಾಗಿಲ್ಲ ಅಂತಂದ್ರೆ ನನ್ನ ಹತ್ರ ಕರ್ಕೊಂಡ್ ಬಂದ್ಬಿಡು, ನಾನ್ ನೋಡ್ಕೋತೀನಿ ಅಂತ ಹೇಳ್ಬೇಕು. ಅಂತಂದ್ರೆ ಇವಂದು ಹಾಗೆ ಇವನ ಹೆಂಡತಿದು ಡಿವೋರ್ಸ್ ಆಗೋಗಿದೆ. ಮಗಳು ಇವನ ಹತ್ರನೇ ಇದ್ದಾಳೆ. ಅದಕ್ಕೆ ಇವರಿಬ್ರು ಈ ರೀತಿ ಆಡ್ತಿರೋದು. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಸಿಯೋಕ್ಗೆ ತುಂಬಾನೇ ಅಹಂಕಾರ ಇರುತ್ತೆ. ನಂತರ ಯಾವಾಗ ಇವನು ಮನೆಗ್ ಬರ್ತಾನೋ ಇವನ ತಾಯಿನ ತೋರಿಸ್ತಾರೆ. ಹಾಗೆ ಇವನ ಮಗಳನ್ನ ಮಾತಾಡ್ಸೋದಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಹೆಸರು ಸೂಸನ್ ಅಂತ. ಇವಳಿಗೆ ಇವಳ ತಾಯಿನ ನೋಡೋದಕ್ಕೆ ಬೂಸಾನ್ ಸಿಟಿಗೆ ಹೋಗ್ಬೇಕು ಅಂತ ಆಸೆ. ಆದ್ರೆ ನನಗೆ ತುಂಬಾ ಕೆಲಸ ಇದೆ, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ಅಂತ ಗಿಫ್ಟ್ ಅನ್ನ ಕೊಡ್ತಾನೆ. ಇವಳು ಕೂಡ ಓಪನ್ ಮಾಡ್ತಾಳೆ. ಗೇಮ್ ಅನ್ನ ಆಡುವಂತ ಒಂದು ಡಿವೈಸ್ ಇರುತ್ತೆ. ಆದ್ರೆ ಅವಳಿಗೆ ಸಂತೋಷ ಆಗೋದಿಲ್ಲ. ಯಾಕೆಂತಂದ್ರೆ ಪ್ರತಿ ಸಲ ಇದೇ ತರದ ಗಿಫ್ಟ್ ಅನ್ನ ತಗೊಂಡ್ ಬರ್ತಾನೆ. ಅದಕ್ಕೆ ಇನ್ನೇನ್ ಬೇಕು ಅಂತ ಕೇಳಿದಾಗ ಇವಳ ತಾಯಿನ ಮೀಟ್ ಮಾಡೋದಕ್ಕೆ ಬೂಸಾನ್ಗೆ ಹೋಗ್ಬೇಕು ಅಂತಾಳೆ. ಅದು ಕೂಡ ನಾಳೆನೆ. ಆಗ ಇವನು ಇವನ್ ತಾಯಿ ಹತ್ರ ಬಂದು ಸೂಸನ್ನ ಅವಳ ತಾಯಿನ ಮೀಟ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಇವರು ಕೂಡ ಅದಕ್ಕೆ ಒಪ್ಕೊಂಡು ಇವತ್ತು ಸೂಸನ್ನ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು, ನೀನ್ ಬಂದಿಲ್ಲ ಅಂತ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ಅಂತ ಹೇಳ್ತಾ ಒಂದು ಕ್ಯಾಮ್ರಾನ ಇಟ್ಟು ಹೋಗ್ತಾರೆ. ಇವನು ಇದನ್ನ ಓಪನ್ ಮಾಡಿದಾಗ ಸೂಸನ್ ಹಾಡ್ ಹೇಳ್ತಾ ಹೇಳ್ತಾ ಅರ್ಧಕ್ಕೆ ಮರ್ತ್ಕೊಬಿಟ್ಟಿರ್ತಾಳೆ. ನಂತರ ಮಾರನೇ ದಿನ ಇವನು ಬೆಳಗಿನ ಜಾವನೆ ಸೂಸನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಬೂಸಾನ್ ಸಿಟಿಲಿಂದ ತುಂಬಾ ದೂರ ಇದೆ. ಆಗ ಇವನು ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಹಾಡನ್ನ ಮರ್ತ್ಕೊಬಿಟ್ಟಿ ಅಂತ ಕೇಳಿದಾಗ ಇವಳು ಕೂಡ ಹೌದು ಅಂತ ಹೇಳ್ತಿರ್ತಾಳೆ. ಹೀಗೆ ಇವರು ಮಾತಾಡ್ತಿರ್ತಾರೆ. ಆದ್ರೆ ಸಡನ್ ಆಗಿ ಫೈರ್ ಇಂಜಿನ್ ವೆಹಿಕಲ್ ಗಳು ಹೊಟ್ಟೋಗ್ತವೆ. ಯಾಕೆಂತಂದ್ರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಬಿಲ್ಡಿಂಗ್ ಗೆ ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಮುಂದಿನ ಸೀನ್ ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರುವಂತ ಬೂಸಾನ್ಗೆ ಹೋಗೋ ಟ್ರೈನ್ ಅನ್ನ ತೋರಿಸ್ತಾರೆ. ಜೊತೆಗೆ ಟ್ರೈನ್ ಡ್ರೈವರ್ ನು ಕೂಡ ತೋರಿಸ್ತಾರೆ. ಅಷ್ಟಲ್ಲದೆ ಟ್ರೈನ್ ನಲ್ಲಿ ಬೇಸ್ ಬಾಲ್ ಮ್ಯಾಚ್ ಅನ್ನ ಆಡೋದಕ್ಕೆ ಹೋಗ್ತಿರುವಂತ ಒಂದು ಟೀಮ್ ಕೂಡ ಇರುತ್ತೆ. ಈ ಟೀಮ್ ನಲ್ಲಿ ಜೆನ್ನಿ ಅನ್ನೋ ಒಬ್ಳು ಹುಡುಗಿ ಇರ್ತಾಳೆ, ಹಾಗೆ ಜೇಮ್ಸ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಜೆನ್ನಿಗೆ ಜೇಮ್ಸ್ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಇವನು ನಾಚಿಕೆ ಸ್ವಭಾವದ ಹುಡುಗ. ಹಾಗೆ ಇನ್ನೊಂದ್ ಕಡೆ ಇರುವಂತ ಸೋನಿಯಾ ಅನ್ನೋ ಒಬ್ಳು ವಯಸ್ಸಾಗಿರುವಂತ ಲೇಡಿ, ಇವಳ ಅಕ್ಕ ಆಗಿರುವಂತ ರೆಬೇಕಾನು ಕೂಡ ತೋರಿಸ್ತಾರೆ. ಅದೇ ಸಮಯಕ್ಕೆ ಸಿಯೋ ಕೂಡ ಇವನ ಮಗಳನ್ನ ಕರ್ಕೊಂಡು ಇದೇ ಟ್ರೈನ್ ಗೆ ಹತ್ತುತ್ತಾನೆ. ಅಷ್ಟೇ ಅಲ್ಲದೆ ಯಾರೋ ಒಬ್ಳು ಹುಡುಗಿನೂ ಕೂಡ ಟ್ರೈನ್ ಹತ್ಕೊಬಿಡ್ತಾಳೆ. ಇವಳಿಗೆ ತುಂಬಾ ಗಾಯಗಳಾಗಿರ್ತವೆ. ಇದಾದ್ಮೇಲೆ ಟ್ರೈನ್ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಒಬ್ರು ಆಫೀಸರ್ ನೋಡ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಏನೋ ಜಗಳ ನಡೀತಿರುತ್ತೆ. ನಂತರ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಈ ಗಾಯ ಆಗಿರುವಂತ ಹುಡುಗಿಗ್ ನೋಡಿದ್ರೆ ಕಚ್ಚಿರುವಂತ ಗುರ್ತಿರುತ್ತೆ, ಹಾಗೆ ಇನ್ಫೆಕ್ಷನ್ ಎಲ್ಲ ಬಾಡಿಲಿ ಹರಡ್ತಿರುತ್ತೆ. ಆಗ ಇನ್ನೊಂದ್ ಕಡೆ ಇರುವಂತ ಮಿನ್ಸು ಅನ್ನೋ ಒಬ್ಬ ವ್ಯಕ್ತಿ ಟ್ರೈನ್ ಆಫೀಸರ್ ನ ಕರೆದು ವಾಶ್ರೂಮ್ ನಲ್ಲಿ ಆಗಿಂದ ಯಾರೋ ಇದಾರೆ, ಹೊರಗಡೆನೆ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಸೂಸನ್ ಕೂಡ ವಾಶ್ರೂಮ್ ಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿಗೆ ಬರ್ತಾಳೆ. ಈ ಆಫೀಸರ್ ವಾಶ್ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಒಬ್ಬ ಭಿಕ್ಷುಕ ಇರ್ತಾನೆ. ಇವ್ನು ನೋಡಿದ್ರೆ ವಿಚಿತ್ರವಾಗಿ ಎಲ್ಲರೂ ಸತ್ತೋದ್ರ ಅಂತ ಕೇಳ್ತಿರ್ತಾನೆ. ಈ ವಯಸ್ಸಾಗಿರುವಂತ ವ್ಯಕ್ತಿ ಮಿನ್ಸುಗಂತೂ ಈ ತರ ಜನರನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಈ ಕಡೆ ಇನ್ಫೆಕ್ಟ್ ಆಗಿರುವಂತ ಹುಡುಗಿ ಒಂದು ಜಾಗದಲ್ಲಿ ಬಂದು ಬಿದ್ದೋಗ್ತಾಳೆ. ನಂತರ ಸೂಸನ್ ಮತ್ತೊಂದು ವಾಶ್ರೂಮ್ ಹತ್ರ ಬಂದ್ರೆ ಇಲ್ಲಿ ಸ್ಟುವರ್ಟ್ ಅನ್ನೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಯಾಕೆಂತಂದ್ರೆ ವಾಶ್ರೂಮ್ ನಲ್ಲಿ ಇವನ ಹೆಂಡತಿ ಇರ್ತಾರೆ. ಅದಕ್ಕೆ ನೀನ್ ಮುಂದೆ ಇರುವಂತ ವಾಶ್ರೂಮ್ ಗೆ ಹೋಗಪ್ಪ ಅಂತ ಸೂಸನ್ ನ ಕಳಿಸ್ತಾನೆ. ಈ ಕಡೆ ಇನ್ಫೆಕ್ಟ್ ಆಗಿ ಬಿದ್ದಿರುವಂತ ಈ ಹುಡುಗಿನ ಒಬ್ರು ಆಫೀಸರ್ ನೋಡ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಸಿಯೋಕಿ ಎಚ್ಚರ ಆದಾಗ ನೋಡಿದ್ರೆ ಇವನ ಮಗಳು ಕಾಣಿಸೋದಿಲ್ಲ. ಇದೇ ಸಮಯದಲ್ಲಿ ಮಿಕ್ಕ ಜನರು ಟಿವಿಲಿ ನೋಡ್ತಿರ್ತಾರೆ. ಜನರೆಲ್ಲರೂ ಸಿಟಿಲಿ ದಂಗೆ ಎದ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಇವ್ರು ಯಾರಿಗೂ ಅರ್ಥ ಆಗ್ತಿಲ್ಲ. ಈ ಕಡೆ
ಆಫೀಸರ್ ಯಾರಾದ್ರೂ ಸಹಾಯಕ್ಕೆ ಬನ್ನಿ ಅಂತ ಕರಿತಿರ್ತಾರೆ. ಅಷ್ಟರಲ್ಲಿ ಇನ್ಫೆಕ್ಟ್ ಆಗಿರುವಂತ ಈ ಹುಡುಗಿ ಎದ್ದು ವೈಲೆಂಟ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದ್ ಕಡೆ ಸೂಸನ್ ಹೇಗೋ ಒಂದು ವಾಶ್ರೂಮ್ಗೆ ಬಂದಿರ್ತಾಳೆ. ಈ ಸಮಯದಲ್ಲಿ ಆ ಇನ್ಫೆಕ್ಟ್ ಆಗಿರುವಂತ ಹುಡುಗಿ ಆಫೀಸರ್ಗೆ ಕಚ್ತಿದ್ದಂಗೆನೆ ವೈರಸ್ ಇವ್ರಿಗೂ ಕೂಡ ಹರಡಿ ಜಾಂಬಿ ಆಗಿ ಕನ್ವರ್ಟ್ ಆಗೋಗ್ತಾರೆ. ಇದೇ ರೀತಿ ಇವರು ಎಲ್ಲರಿಗೂ ಕಚ್ಚುತ್ತಾ ಈ ಬೋಗಿಲಿರುವಂತ ಜನರನ್ನ ಜಾಂಬಿಗಳಾಗಿ ಕನ್ವರ್ಟ್ ಮಾಡ್ತಿರ್ತಾರೆ. ಸಿಒ ಕೂಡ ಇದೇ ದಾರಿಲಿ ಇವನ ಮಗಳನ್ನ ಹುಡ್ಕೊಂಡ್ ಬಂದಾಗ ಜನರು ಒಬ್ರನ್ನೊಬ್ರು ಕಚ್ಚುತ್ತಾ ಇನ್ಫೆಕ್ಟ್ ಮಾಡ್ತಿರೋದನ್ನ ನೋಡ್ತಾನೆ. ಅದೇ ಸಮಯಕ್ಕೆ ಇವನ ಮಗಳು ಕೂಡ ಸಿಗ್ತಾಳೆ. ಅವಳನ್ನ ಕರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಜಾಂಬಿಗಳು ಕೂಡ ಇವರನ್ನ ಫಾಲೋ ಮಾಡ್ತಿರ್ತವೆ. ನಂತರ ನಮ್ಗೆ ಸ್ಟುವರ್ಟ್ ನ ಹೆಂಡತಿ ಶೆಲ್ಲಿನ ತೋರಿಸ್ತಾರೆ. ಇವರಿಬ್ರು ಕೂಡ ಟ್ರೈನ್ ನಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾರೆ. ಒಂದು ಜಾಂಬಿ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸ್ಟುವರ್ಟ್ ಅದನ್ನ ವಾಶ್ರೂಮ್ ನ ಒಳಗಡೆ ಹಾಕಿ ಲಾಕ್ ಮಾಡಿ ಇವನ ಹೆಂಡತಿನ ಓಡೋದಕ್ಕೆ ಹೇಳ್ತಾನೆ. ಇನ್ನೊಂದ್ ಕಡೆ ಸಿಯೋಕ್ ಇವನ ಮಗಳನ್ನ ಕರ್ಕೊಂಡು ಸೇಫ್ ಆಗಿರುವಂತ ಬೋಗಿಗೆ ಬಂದು ಜಾಂಬಿಗಳು ಬರಬಾರ್ದು ಅಂತ ಡೋರ್ ಅನ್ನ ಹಾಕ್ತಿರ್ಬೇಕಾದ್ರೆ ಸ್ಟುವರ್ಟ್ ಹಾಗೆ ಶೆಲ್ಲಿನ ನೋಡಿನೂ ಕೂಡ ಬಾಗ್ಲನ್ನ ಹಾಕ್ಬಿಡ್ತಾನೆ. ಆಗ ಸ್ಟುವರ್ಟ್ ಆ ಜಾಂಬಿಗಳ ಜೊತೆ ಎಲ್ಲ ಫೈಟ್ ಮಾಡ್ತಾ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಇದಾದ್ಮೇಲೆ ನ್ಯೂಸ್ ಪೇಪರ್ ಇಂದ ಗ್ಲಾಸ್ ಅನ್ನು ಮುಚ್ತಿದ್ದಂಗೆನೆ ಜಾಂಬಿಗಳು ಶಾಂತವಾಗ್ತವೆ. ಆಗ ಸ್ಟುವರ್ಟ್ ಇವನನ್ನ ಕೇಳ್ತಾನೆ, ನಾವು ಬರ್ತಿದ್ರು ಏನಕ್ಕೆ ಡೋರ್ ಅನ್ನ ಹಾಕ್ತೆ ಅಂತ. ಲೇಟ್ ಆಗಿ ಬಂದಿದ್ದು ನಿಮ್ ತಪ್ಪು ಅಂತ ಸಿಯೋ ಕೂಡ ತುಂಬಾ ಅಹಂಕಾರದಿಂದ ಹೇಳ್ತಾನೆ. ಆಗ ಟ್ರೈನ್ ಡ್ರೈವರ್ ಅನೌನ್ಸ್ ಮಾಡ್ತಾರೆ, ಮುಂದಿನ ಸ್ಟೇಷನ್ ಅಲ್ಲಿ ಟ್ರೈನ್ ಅನ್ನ ಸ್ಟಾಪ್ ಮಾಡ್ತಿಲ್ಲ ಅಂತ. ಅದಕ್ಕೆ ಮಿನ್ಸು ಟ್ರೈನ್ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆ ಟ್ರೈನ್ ಅನ್ನ ನಿಲ್ಸೋದಿಲ್ಲ ಅಂತ ಕೇಳಿದ್ರೆ ಡ್ರೈವರ್ ಕೂಡ ಕಂಟ್ರೋಲ್ ರೂಮ್ ಇಂದಾನೆ ಆರ್ಡರ್ ಬಂದಿದೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸಿಯೋಕ್ ನ ತಾಯಿ ಕಾಲ್ ಮಾಡಿ ಸೂಸನ್ನ ನಿನ್ ಜೊತೆಲೆ ಇಟ್ಕೋ, ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಕೊಡು ಅಂತ ಹೇಳ್ತಿರ್ತಾರೆ. ಇವರು ಈ ರೀತಿ ಯಾಕೆ ಹೇಳ್ತಿದ್ದಾರೆ ಅಂತಾನೆ ಅವನಿಗೆ ಅರ್ಥ ಆಗೋದಿಲ್ಲ. ಆಗ ಆ ಕಡೆಯಿಂದ ಅವರು ನಿನ್ ಕೈಲಾದ್ರೆ ಮತ್ತೆ ನಿನ್ ಹೆಂಡತಿ ಜೊತೆ ಜೀವನ ಮಾಡು ಅಂತ ಹೇಳ್ತಾನೆ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವರು ಕೂಡ ಇನ್ಫೆಕ್ಟ್ ಆಗೋಗಿದ್ದಾರೆ, ಜಾಂಬಿ ಆಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ. ಇದರಿಂದ ಇವನಿಗೆ ತುಂಬಾನೇ ದುಃಖ ಆಗೋಗುತ್ತೆ. ಆದ್ರೆ ಇದನ್ನ ಸೂಸನ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಮುಂದಿನ ಸ್ಟೇಷನ್ ಬರುತ್ತೆ. ಇಲ್ಲೂ ಕೂಡ ಇದೇ ಪರಿಸ್ಥಿತಿನೇ. ಒಬ್ರನ್ನ ಒಬ್ರು ಕಚ್ಚುತ್ತಿರೋದ್ರಿಂದ ಜಾಂಬಿ ವೈರಸ್ ತುಂಬಾ ವೇಗವಾಗಿ ಹರಡ್ತಾ ಹೋಗ್ತಿರುತ್ತೆ. ನಂತರ ಟಿವಿಲಿ ಸೌತ್ ಕೊರಿಯಾದ ಪ್ರೈಮ್ ಮಿನಿಸ್ಟರ್ ಹೇಳ್ತಿರ್ತಾರೆ, ಈ ವೈರಸ್ ಯಾವ ರೀತಿ ಹರಡ್ತು ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ನಮ್ ಕೈಲಾದಷ್ಟು ಇದನ್ನ ಹರಡದೇ ಇರೋ ರೀತಿ ನೋಡ್ಕೊಳ್ತಿದೀವಿ. ಯಾರ್ಯಾರು ಮನೇಲಿದ್ದೀರೋ ಅವರೆಲ್ಲ ಮನೇಲೇ ಇರಿ ಅಂತ. ಅಂದ್ರೆ ಇಡೀ ಸೌತ್ ಕೊರಿಯಾ ದೇಶದಲ್ಲೆಲ್ಲ ಈ ಜಾಂಬಿ ವೈರಸ್ ಹರಡ್ಬಿಟ್ಟಿರುತ್ತೆ. ನಂತರ ಎಲ್ಲರೂ ಸೇಫ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಾವಾಗ್ಲೇ ನೋಡಿದಂತ ರೆಬೆಕಾ ಇವಳ ತಂಗಿ ಸೋನಿಯಾನ ಕೂರಿಸ್ತಾಳೆ. ಆದ್ರೆ ಇವಳಿಗೆ ಜಾಗ ಇರೋದಿಲ್ಲ. ಅದಕ್ಕೆ ಸೂಸನ್ ಇವಳ ಸೀಟನ್ನ ಬಿಟ್ಕೊಡ್ತಾಳೆ. ಇದನ್ನ ನೋಡಿ ಇವರಿಗೆ ಸಂತೋಷ ಆಗ್ತಿರುತ್ತೆ. ಆದ್ರೆ ಸಿಯೋಕ್ ಮಾತ್ರ ಇವಳನ್ನ ಸೈಡಿಗೆ ಕರ್ಕೊಂಡ್ ಬಂದು ಕೇಳ್ತಾನೆ, ಯಾಕೆ ಈ ರೀತಿ ಮಾಡೋದಕ್ಕೆ ಹೋದೆ? ಇಂತ ಒಂದು ಪರಿಸ್ಥಿತಿಲಿ ನಾವು ನಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ಬೇಕು ಅಂತ. ಇವನು ಈ ರೀತಿ ಹೇಳಿದ್ದನ್ನ ಕೇಳಿ ಇವಳಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದೇ ಸಮಯಕ್ಕೆ ಟ್ರೈನ್ ಡ್ರೈವರ್ ಅನೌನ್ಸ್ ಮಾಡ್ತಾನೆ, ಮುಂದಿನ ಸ್ಟೇಷನ್ ಆಗಿರುವಂತ ಡೈಜನ್ ಸ್ಟೇಷನ್ ಅಲ್ಲಿ ಟ್ರೈನ್ ಅನ್ನ ಸ್ಟಾಪ್ ಮಾಡ್ತಿದೀವಿ. ನಿಮ್ಮ ಸೇಫ್ಟಿಗೋಸ್ಕರ ಆರ್ಮಿ ಅವರು ಬಂದಿದ್ದಾರೆ ಅಂತ. ಹಾಗೆ ಮಿನ್ಸು ಯಾರಿಗೋ ಕಾಲ್ ಮಾಡಿ ಯಾವ ಜಾಗ ಸೇಫ್ ಆಗಿದೆ ಅಂತ ಕೇಳ್ಕೊತಿರ್ತಾನೆ. ಇದರಿಂದ ಸಿಯೋಕ್ ಸೂಸನ್ ಇಲ್ಲೇ ಬಿಟ್ಟು ಕಾಲ್ ಮಾಡೋದಕ್ಕೆ ಹೋದಾಗ ಸ್ಟುವರ್ಟ್ಗೆ ಸೂಸನ್ ಇಂದ ಗೊತ್ತಾಗುತ್ತೆ ಇವಳ ತಂದೆ ಒಬ್ಬ ಫಂಡ್ ಮ್ಯಾನೇಜರ್ ಅಂತ. ಸ್ಟುವರ್ಟ್ ನ ಪ್ರಕಾರ ಈ ಫಂಡ್ ಮ್ಯಾನೇಜರ್ ಕೆಲಸ ತುಂಬಾ ಕೆಟ್ಟ ಕೆಲಸ. ಲಾಭಕ್ಕೋಸ್ಕರ ದುಡ್ಡಿಗೋಸ್ಕರ ಜನರಿಗೆ ಹಿಂಸೆ ಕೊಡ್ತಾರೆ ಅಂತ. ಅಂದಂಗೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ಟುವರ್ಟ್ ನ ಹೆಂಡತಿ ಶೆಲ್ಲಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಹೀಗೆ ಇವ್ರು 3 ಜನ ಸಂತೋಷವಾಗಿ ಮಾತಾಡ್ತಿರ್ತಾರೆ. ಈ ಕಡೆ ಸಿಯೋಕ್ ಮಿಸ್ಟರ್ ಶಾನ್ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ವಿಚಾರಿಸ್ತಾನೆ, ಡೈಜಾನ್ ರೈಲ್ವೆ ಸ್ಟೇಷನ್ ಸೇಫ್ ಆಗಿದ್ಯಾ ಅಂತ. ಆ ಕಡೆಯಿಂದ ಅವರು ಕೂಡ ಹೌದು ಸೇಫ್ ಆಗಿದೆ, ಆದ್ರೆ ನೀವು ಆ ಸ್ಟೇಷನ್ ಅಲ್ಲಿ ಇಳಿತಿದ್ದಂಗೆನೆ ಆರ್ಮಿಯವರು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗಿ ಕ್ವಾರಂಟೈನ್ಗೆ ಅಂತ ಒಂದು ಜಾಗದಲ್ಲಿ ಕೂಡಾಕ್ಬಿಡ್ತಾರೆ ಅಂತಾನೆ. ಅದಕ್ಕೆ ಸಿಯೋಕ್ ಹೇಗಾದ್ರೂ ಮಾಡಿ ನನ್ನ ಹಾಗೆ ನನ್ನ ಮಗಳನ್ನ ಸೇಫ್ ಆಗಿ ಅಲ್ಲಿಂದ ಬರೋ ರೀತಿ ಮಾಡಿ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ ಅಂದಾಗ ಅವರು ಕೂಡ ಒಪ್ಕೊಂಡು ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಮೇನ್ ಡೋರ್ ಇಂದ ಹೊರಗಡೆ ಬರಬೇಡ, ರೈಟ್ ಸೈಡ್ ನಲ್ಲಿ ಒಂದು ಸಣ್ಣ ಜಾಗ ಇರುತ್ತೆ, ಅಲ್ಲಿಂದ ಹೊರಗಡೆ ಬಾ, ನಾನು ಜನರನ್ನ ಕಳಿಸಿರ್ತೀನಿ, ಅವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ. ಆದ್ರೆ ಇವನು ಈ ರೀತಿ ಮಾತಾಡ್ತಿರೋದ್ನೆಲ್ಲ ಇಲ್ಲೇ ಇರುವಂತ ಆ ಭಿಕ್ಷುಕ ಕೇಳಿಸ್ಕೊಬಿಡ್ತಾನೆ. ನಂತರ ಡೈಜನ್ ಸ್ಟೇಷನ್ ಬರ್ತಿದ್ದಂಗೆನೆ ಎಲ್ಲರೂ ಹೆದರ್ಕೊಂಡು ನೋಡ್ತಿರ್ತಾರೆ, ಈ ಜಾಗ ಸೇಫ್ ಆಗಿದ್ಯೋ ಇಲ್ವೋ ಅಂತ. ಆದ್ರೆ ಈ ಸ್ಟೇಷನ್ ಅಲ್ಲಿ ನೋಡಿದ್ರೆ ಒಬ್ರು ಕೂಡ ಕಾಣಿಸೋದಿಲ್ಲ. ಅದಕ್ಕೆ ಎಲ್ಲರೂ ಹೊರಗಡೆ ಬರ್ತಾರೆ. ಇದೇ ಸಮಯದಲ್ಲಿ ಮಿನ್ಸು ಟ್ರೈನ್ ಡ್ರೈವರ್ ಹತ್ರ ಬಂದು, ನಾನ್ ವಿಚಾರಿಸಿದೀನಿ, ಬೂಸಾನ್ ಸಿಟಿ ಸೇಫ್ ಆಗಿದ್ಯಂತೆ, ಅಲ್ಲಿ ಕರ್ಕೊಂಡು ಹೋಗುವಂತ ಇರ್ತಾನೆ. ಡ್ರೈವರ್ ಕೂಡ ಅದಕ್ಕೆ ಒಪ್ಕೊಂಡು ಎಲ್ಲರನ್ನೂ ಕರೆಯೋದಕ್ಕೆ ನೋಡಿದ್ರೆ ಇಷ್ಟೊತ್ತಿಗೆ ತುಂಬಾ ಜನ ಮೈನ್ ಡೋರ್ ಹತ್ರ ಬಂದ್ಬಿಟ್ಟಿರ್ತಾರೆ. ಆದ್ರೆ ಮಿಸ್ಟರ್ ಶಾ ಹೇಳಿದ್ರಲ್ಲ, ಅದೇ ರೀತಿ ಸಿಯೋಕ್ ಇವನ ಮಗಳನ್ನ ಕರ್ಕೊಂಡು ರೈಟ್ ಸೈಡ್ ನಲ್ಲಿ ಇರುವಂತ ಜಾಗದ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಭಿಕ್ಷುಕ ಕೂಡ ಇವ್ರ ಜೊತೆನೆ ಬರ್ತಿರ್ತಾನೆ, ನಾನು ಕೂಡ ನಿಮ್ ಜೊತೆ ಸೇಫ್ ಆಗ್ಬೇಕು ಅಂತ. ಆದ್ರೆ ಎಲ್ಲರನ್ನು ಬಿಟ್ಟು ಸಿಯೋಕ್ ಇವಳನ್ನ ಮಾತ್ರ ಈ ರೀತಿ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರೋದ್ರಿಂದ ಸೂಸನ್ಗೆ ಇಷ್ಟ ಆಗೋದಿಲ್ಲ. ನೀವ್ ಈ ರೀತಿ ಮಾಡೋದ್ರಿಂದಾನೇ ಅಮ್ಮ ನಿಮ್ಮನ್ನ ಬಿಟ್ಟು ಹೋಗಿದ್ದು ಅಂತ ಹೇಳ್ಬಿಡ್ತಾಳೆ. ನಂತರ ಎಲ್ಲರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಆರ್ಮಿ ಅವರೆಲ್ಲರೂ ಜಾಂಬಿಗಳಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾರೆ. ಇದರಿಂದ ಸ್ಟುವರ್ಟ್ ಇವನ ಹೆಂಡತಿನ ಕರ್ಕೊಂಡು ವಾಪಸ್ ಟ್ರೈನ್ ಹತ್ರ ಹೋಗ್ತಿರ್ತಾನೆ. ಈ ಕಡೆ ಮಿಸ್ಟರ್ ಶಾ ಕಾಲ್ ಮಾಡಿ ಹೇಳ್ತಾರೆ, ನನ್ ಜನರನ್ನ
ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ತಿಲ್ಲ ಅಂತ. ಇದೇ ಸಮಯದಲ್ಲಿ ಒಂದು ಜಾಂಬಿ ಸೂಸನ್ ಹತ್ರ ಬಂದಾಗ ಸ್ಟುವರ್ಟ್ ಅದಕ್ಕೆ ಹೊಡೆದು ಇವಳನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ಜಾಂಬಿ ಸಿಯೋಕ್ ಮೇಲೂ ಕೂಡ ಅಟ್ಯಾಕ್ ಮಾಡುತ್ತೆ. ಹೇಗೋ ಇವನು ತಪ್ಪಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಎಲ್ಲರೂ ಸೇರಿ ಡೋರ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಷ್ಟೊತ್ತಿಗೆ ಟ್ರೈನ್ ಅಲ್ಲಿ ಇದ್ದಂತ ಸ್ವಲ್ಪ ಜಾಂಬಿಗಳು ಕೂಡ ಹೊರಗಡೆ ಬಂದ್ಬಿಟ್ಟಿರ್ತವೆ. ನಂತರ ಜೆನ್ನಿ ಹಾಗೆ ಮಿನ್ಸು ಜೊತೆ ಇನ್ನೂ ಕೂಡ ಸ್ವಲ್ಪ ಜನ ಸೇಫ್ ಆಗಿರುವಂತ 15ನೇ ಬೋಗಿಗೆ ಬಂದು ಸೇರ್ಕೊಂಡಿರ್ತಾರೆ. ಇದೇ ಸಮಯದಲ್ಲಿ ಸೋನಿಕಾ ಮತ್ತೆ ರೆಬೇಕಾ ಕೂಡ ಸೆಪರೇಟ್ ಆಗಿ ಹೋಗ್ತಾರೆ. ಆಗ ಶೆಲ್ಲಿ ಹಾಗೆ ಸೂಸನ್ ಬಂದು ರೆಬೇಕನ ಕಾಪಾಡಿ ಒಂದು ಬೋಗಿಗೆ ಬಂದಾಗ ಆ ಭಿಕ್ಷುಕ ಕೂಡ ಇವ್ರ ಜೊತೆನೆ ಬಂದ್ ಸೇರ್ಕೊಳ್ತಾನೆ. ಈ ಕಡೆ ಜೆನ್ನಿ ಸೋನಿಯಾನ 15ನೇ ಬೋಗಿಗೆ ಕರ್ಕೊಂಡ್ ಬರ್ತಾಳೆ. ಜೆನ್ನಿಗೆ ಇವಳ ಬೇಸ್ಬಾಲ್ ನ ಟೀಮ್ ನವರು ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿರುತ್ತೆ. ಆದ್ರೆ ಮಿನ್ಸು ಗಲಾಟೆ ಮಾಡ್ತಾನೆ, ಮೊದ್ಲು ನಾವ್ ಇಲ್ಲಿಂದ ಹೋಗ್ಬೇಕು ಅಂತ. ಟ್ರೈನ್ ಆಫೀಸರ್ ಕೂಡ ಹೋಗೋದಕ್ಕೆ ಡ್ರೈವರ್ ಗೆ ಹೇಳ್ಬಿಡ್ತಾನೆ. ಈ ಕಡೆ ಇವರೆಲ್ಲರೂ ಡೋರ್ ನೇನೋ ಲಾಕ್ ಮಾಡಿದ್ರು, ಆದ್ರೆ ಜಾಂಬಿಗಳು ಗ್ಲಾಸ್ ಅನ್ನೇ ಹೊಡೆದಾಕ್ಬಿಡ್ತವೆ. ಇಷ್ಟೊತ್ತಿಗೆ ಬೇಸ್ಬಾಲ್ ನ ಟೀಮ್ ನವರೆಲ್ಲ ಇನ್ಫೆಕ್ಟ್ ಆಗೋಗಿರ್ತಾರೆ. ಜೇಮ್ಸ್ ಮಾತ್ರ ಉಳ್ಕೊಂಡಿರ್ತಾನೆ. ಆದ್ರಿಂದ ಸಿಯೋಕ್ ಇವನನ್ನ ಕರ್ಕೊಂಡು ಟ್ರೈನ್ ನ ಒಳಗಡೆ ಬರ್ತಾನೆ. ಸ್ಟುವರ್ಟ್ ಇನ್ನೂ ಹತ್ತಿರೋದಿಲ್ಲ. ಈ ಜಾಂಬಿಗಳ ಜೊತೆ ಫೈಟ್ ಮಾಡ್ತಾ ಬರ್ತಿರ್ತಾನೆ. ಆಗ ಸಿಯೋಕ್ ಇವನನ್ನ ಮೇಲೆ ಎಳ್ಕೊತಾನೆ. ಈ ಕಡೆ ಟ್ರೈನ್ ನ ಡ್ರೈವರ್ ಹೋಗ್ತಿರ್ಬೇಕಾದ್ರೆ ಕಂಟ್ರೋಲ್ ರೂಮ್ ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ತಾನೆ, ಬೂಸಾನ್ ರೈಲ್ವೆ ಸ್ಟೇಷನ್ ಸೇಫ್ ಆಗಿದೆಯೋ ಇಲ್ವೋ ಅಂತ. ಅವರು ಕೂಡ ಹೌದು ಸೇಫ್ ಆಗಿದೆ ಹೋಗಿ ಅಂತಾರೆ. ಈ ಕಡೆ ಶೆಲ್ಲಿ ಹಾಗೆ ಇವರೆಲ್ಲರೂ ಒಂದು ಬೋಗಿಗೆ ಹತ್ತಿದಾರಲ್ಲ, ಇಲ್ಲಿ ಎರಡೂ ಕಡೆನೂ ಜಾಂಬಿಗಳು ತುಂಬ್ಕೊಬಿಟ್ಟಿದ್ದಾವೆ. ಇದರಿಂದ ಇವರು ಸೈಲೆಂಟ್ ಆಗಿ ಬಂದು ವಾಶ್ರೂಮ್ ನಲ್ಲಿ ಲಾಕ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ರೆ ಜಾಂಬಿಗಳಲ್ಲೇ ಇವರನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಅದೇ ಸಮಯಕ್ಕೆ ಟ್ರೈನ್ ನ ಡ್ರೈವರ್ ಅನೌನ್ಸ್ ಮಾಡ್ತಾನೆ, ಬೂಸಾನ್ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಅನ್ನ ನಿಲ್ಲಿಸ್ತಿದ್ದೀನಿ ಅಂತ. ಆಗ ಜೆನ್ನಿಗೆ ಜೇಮ್ಸ್ ಕಾಲ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವಳಿನ್ನೂ ಕೂಡ ಸೇಫ್ ಆಗಿ 15ನೇ ಬೋಗಿಲಿದ್ದಾಳೆ, ಹಾಗೆ 15ನೇ ಬೋಗಿ ಕೂಡ ಸೇಫ್ ಆಗಿದೆ ಅಂತ. ನಂತರ ಸಿಯೋಕ್ ಇವನ ಮಗಳಿಗೆ ಕಾಲ್ ಮಾಡ್ತಿದ್ರೆ ಅವಳು ಪಿಕ್ ಮಾಡ್ತಿರೋದಿಲ್ಲ. ಆದ್ರೆ ಸ್ಟುವರ್ಟ್ ಇವನ ಹೆಂಡತಿಗೆ ಕಾಲ್ ಮಾಡಿದಾಗ ಸೂಸನ್ ರಿಸೀವ್ ಮಾಡಿ ಹೇಳ್ತಾಳೆ, ನಾವು 13ನೇ ಬೋಗಿಯ ವಾಶ್ರೂಮ್ ನಲ್ಲಿ ಸಿಗಾಕೊಂಡಿದೀವಿ ಅಂತ. ಅವರೆಲ್ಲರನ್ನು ಕಾಪಾಡಿ ಎಲ್ಲೂ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ ಜೇಮ್ಸ್ ಹೇಳ್ತಾನೆ, 15ನೇ ಬೋಗಿ ಸೇಫ್ ಆಗಿದೆ, ನಾವು ಅಲ್ಲಿಗೆ ಹೋಗೋಣ ಅಂತ. ಅದಕ್ಕೆ ಜಾಂಬಿಗಳ ಜೊತೆ ಫೈಟ್ ಮಾಡ್ತಾ ಮೊದಲು 13ನೇ ಬೋಗಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಅಂದಂಗೆ ಈಗ ಇವರಿರೋದು 9ನೇ ಬೋಗಿಲಿ. ನಂತರ ಇವರು 10ನೇ ಬೋಗಿಗೆ ಬರ್ತಿದ್ದಂಗೆನೆ ಜಾಂಬಿಗಳು ಅಟ್ಯಾಕ್ ಮಾಡ್ತವೆ. ಫೈಟ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರು ಕೂಡ ಫೈಟ್ ಮಾಡ್ತಾ 11ನೇ ಬೋಗಿಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಬೇಸ್ಬಾಲ್ ನ ಟೀಮ್ ನವರೆಲ್ಲ ಜಾಂಬಿ ಆಗ್ಬಿಟ್ಟಿರ್ತಾರೆ. ಜೇಮ್ಸ್ ಗೆ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಟುವರ್ಟ್ ಮತ್ತೆ ಸಿಯೋಕೆ ಫೈಟ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಟನಲ್ ಬಂದು ಕತ್ಲೆ ಆಗ್ತಿದ್ದಂಗೆನೆ ಜಾಂಬಿಸ್ ಗಳಿಗೆ ಏನು ಕಾಣಿಸ್ತೆ ಕನ್ಫ್ಯೂಸ್ ಆಗಿ ನಿಂತ್ಕೊಬಿಟ್ಟಿರ್ತವೆ. ಇದನ್ನ ಇವರು ಉಪಯೋಗಿಸ್ಕೊಂಡು 12ನೇ ಬೋಗಿಗೆ ಬಂದು ಡೋರ್ ಹಾಕ್ತಾರೆ. ಈಗ ಇವರಿಗೆ ಅರ್ಥ ಆಗೋಗಿದೆ ಜಾಂಬಿಸ್ ಗಳಿಗೆ ಕತ್ಲಲ್ಲಿ ಕಣ್ಣು ಕಾಣೋದಿಲ್ಲ ಅಂತ. ಈ 12ನೇ ಬೋಗಿಲು ಕೂಡ ಜಾಂಬಿಗಳಿರೋದ್ರಿಂದ ಸಿಯೋಕ್ ಸ್ಟುವರ್ಟ್ ನ ಫೋನ್ ಅನ್ನ ಇಸ್ಕೊಳ್ತಾನೆ. ಯಾವಾಗ ಮತ್ತೊಂದ್ಸಲ ಟನಲ್ ಬರುತ್ತೋ ಸ್ಟುವರ್ಟ್ ಫೋನ್ ಅನ್ನ ಹಿಂದಕ್ಕೆ ಎಸ್ತು ಸಿಯೋಕ್ ಫೋನ್ ಮಾಡ್ತಿದ್ದಂಗೆನೆ ಅದರ ಶಬ್ದನ ಕೇಳಿಸ್ಕೊಂಡು ಜಾಂಬಿಗಳು ಆ ಕಡೆ ಹೋಗ್ತವೆ. ಇವರೆಲ್ಲರೂ 13ನೇ ಬೋಗಿಗೆ ಬರ್ತಾರೆ. ಶೆಲ್ಲಿ ಹಾಗೆ ಟೀಮ್ ನವರೆಲ್ಲ ವಾಶ್ರೂಮ್ ನಲ್ಲಿ ಇರ್ಬೇಕಾದ್ರೆ ಇವ್ರು ಬಂದಿದ್ದನ್ನ ನೋಡಿ ಇವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಟನಲ್ ಮುಗ್ದೋಗ್ತಿದ್ದಂಗೆನೆ ಇವರು ಕೂಡ ವಾಶ್ರೂಮ್ ನಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ನಂತರ ಸಿಯೋಕ್ ಚೆಕ್ ಮಾಡಿ 2 ನಿಮಿಷದಲ್ಲಿ ಮತ್ತೊಂದು ಟನಲ್ ಬರುತ್ತೆ ಅಂತ ಹೇಳ್ತಾನೆ. ಆಗ ಸ್ಟುವರ್ಟ್ ಇವನಿಗೆ ಹೇಳ್ತಿರ್ತಾನೆ, ನೀನು ನಿನ್ ಮಗಳಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಾಗ್ತಿದೆ. ಇದು ನಿನ್ ಮಗಳು ದೊಡ್ಡವಳಾದ್ಮೇಲೆ ಅವಳಿಗೂ ಕೂಡ ಗೊತ್ತಾಗುತ್ತೆ ಅಂತ. ಈ ಕಡೆ ಜೆನ್ನಿಗೆ ಜೇಮ್ಸ್ ಇಂದ ಮೆಸೇಜ್ ಬರುತ್ತೆ, ಎಲ್ಲರನ್ನು ಕರ್ಕೊಂಡು ಅವರು 15ನೇ ಬೋಗಿಗೆ ಬರ್ತಿದ್ದಾರೆ ಅಂತ. ಇದನ್ನ ಇವಳು 15ನೇ ಬೋಗಿಲಿರುವಂತ ಜನರಿಗೆ ಹೇಳಿದಾಗ ಮಿನ್ಸು ಕೋಪ ಮಾಡ್ಕೊಂಡು ಕೇಳ್ತಿರ್ತಾನೆ, ಅಷ್ಟೊಂದು ಜನ ಜಾಂಬಿಸ್ ಗಳಿಂದ ತಪ್ಪಿಸ್ಕೊಂಡು ಇನ್ಫೆಕ್ಟ್ ಆಗದೆ ಬರೋದಕ್ಕೆ ಸಾಧ್ಯನಾ ಅಂತ. ಇದನ್ನ ಎಲ್ಲಾ ಜನರು ನಂಬ್ತಾರೆ. ಅಂದ್ರೆ ಇವರೆಲ್ಲರೂ ಡಿಸೈಡ್ ಮಾಡಿದ್ದಾರೆ ಅವರನ್ನ ಒಳಗಡೆ ಬರೋದಕ್ಕೆ ಬಿಡಬಾರದು ಅಂತ. ಈ ಕಡೆ ಮತ್ತೊಂದ್ಸಲ ಟನಲ್ ಬರ್ತಿದ್ದಂಗೆನೆ ಎಲ್ಲರೂ ವಾಶ್ರೂಮ್ ಇಂದ ಹೊರಗಡೆ ಬಂದು ನಿಧಾನವಾಗಿ ಸ್ವಲ್ಪನೂ ಶಬ್ದ ಮಾಡದೆ ಲಗೇಜ್ ಗಳಿಟ್ಟಿರುವಂತ ಜಾಗದ ಸಹಾಯದಿಂದ 14ನೇ ಬೋಗಿ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಭಿಕ್ಷುಕ ಕೆಳಗಡೆ ಬಿದ್ದೋಗ್ತಾನೆ. ಸಿಯೋಕ್ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ಟನಲ್ ಮುಗ್ದೋಗಿದ್ರಿಂದ ಎಲ್ಲರೂ ಇಲ್ಲಿಲ್ಲೇ ಬಚ್ಚಿಟ್ಕೊಬಿಡ್ತಾರೆ. ಇವರಿಬ್ರು ಜಾಸ್ತಿ ಹೊತ್ತು ಇಲ್ಲೇ ಇರೋದಕ್ಕಾಗೋದಿಲ್ಲ. ಅದಕ್ಕೆ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ರೆ ಈ ಭಿಕ್ಷುಕ ಸೌಂಡ್ ಮಾಡ್ಬಿಡ್ತಾನೆ. ಇದರಿಂದ ಎಲ್ಲರೂ ಓಡ್ತಾ 14ನೇ ಬೋಗಿಗೆ ಬರ್ತಿದ್ದಂಗೆನೆ ಸ್ಟುವರ್ಟ್ ಬಾಗ್ಲನ್ನ ಹಾಕ್ತಿರ್ತಾನೆ. ಆದ್ರೆ 15ನೇ ಬೋಗಿಯ ಡೋರ್ ಓಪನ್ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಬಾಗ್ಲಿಗೆ ಬಟ್ಟೆಗಳನ್ನ ಈ 15ನೇ ಬೋಗಿಯ ಜನರು ಕಟ್ಬಿಟ್ಟಿರ್ತಾರೆ. ಅವರೆಲ್ಲರೂ ಒಳಗಡೆ ಬರಬಾರ್ದು ಅಂತ. ಇದರಿಂದ ಸಿಯೋಕ್ ಸ್ಟುವರ್ಟ್ ಗೆ ಹೆಲ್ಪ್ ಮಾಡ್ಬೇಕು ಅಂತ ಬರ್ತಾನೆ ಬಾಗ್ಲ ಹಾಕೋದಕ್ಕೆ. ಇನ್ನೊಂದ್ ಕಡೆ ಜೇಮ್ಸ್ ಕೂಡ ಈ ಡೋರ್ ಅನ್ನ ಹೊಡೆದಾಕ್ತಿರ್ತಾನೆ. ಇದೇ ಸಮಯದಲ್ಲಿ ಒಂದು ಜಾಂಬಿ ಸ್ಟುವರ್ಟ್ ಗೆ ಕಚ್ಬಿಡುತ್ತೆ. ಹಾಗೆ ಜೇಮ್ಸ್ ಕೂಡ ಬಾಗ್ಲನ್ನ ಹೊಡೆದಾಕಿರ್ತಾನೆ. ಆದ್ರೆ ಮಿನ್ಸು ಇನ್ನೊಂದು ಡೋರ್ ಅನ್ನ ತೆಗೆಯೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಇದನ್ನ ಕ್ಲೋಸ್ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ ಸೋನಿಯಾ
ಹೊರಗಡೆ ಇರುವಂತೆ ಅವಳ ಅಕ್ಕ ರೆಬೇಕನ ನೋಡ್ತಾಳೆ. ಇಷ್ಟೊತ್ತಿಗೆ ಶೆಲ್ಲಿ ಅಂತೂ ತುಂಬಾನೇ ದುಃಖ ಪಡ್ತಿರ್ತಾಳೆ. ಯಾಕೆ ಅಂತಂದ್ರೆ ಸ್ಟುವರ್ಟ್ ಇನ್ಫೆಕ್ಟ್ ಆಗೋಗಿದ್ದಾನೆ. ಆಗ ಸಿಯೋಕ್ಗೆ ಸ್ಟುವರ್ಟ್ ಹೇಳ್ತಿರ್ತಾನೆ, ಶೆಲ್ಲಿನ ಕರ್ಕೊಂಡು ಹೋಗು, ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತ. ಇವನ್ಗಂತೂ ತುಂಬಾ ದುಃಖ ಆಗೋಗುತ್ತೆ. ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಸಾರಿ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಮಗುಗೆ ಸ್ಟೆಲ್ಲಾ ಅಂತ ಹೆಸರಿಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಜಾಂಬಿಗಳು ಬರ್ತಿರ್ತವೆ. ಇವನ್ ಒಬ್ನೇ ಅವುಗಳನ್ನ ಸ್ಟಾಪ್ ಮಾಡ್ತಿರ್ತಾನೆ. ಈ ಕಡೆ ಸಿಯೋಕ್ ಹಾಗೆ ಇವನ ಟೀಮ್ ನವರು ಕೂಡ 15ನೇ ಬೋಗಿಯ ಬಾಗ್ಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನಂತರ ಸ್ಟುವರ್ಟ್ ಕೂಡ ಜಾಂಬಿ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಅಷ್ಟೊತ್ತಿಗೆ ಸಿಯೋಕ್ ಹಾಗೆ ಇವನ ಟೀಮ್ ನವರೆಲ್ಲ 15ನೇ ಬೋಗಿಗೆ ಬರ್ತಾರೆ. ಆದ್ರೆ ರೆಬೆಕಾ ಜಾಂಬಿಗಳ ಕೈಗೆ ಸಿಗಾಕೋಬಿಡ್ತಾಳೆ. ನಂತರ ಡೋರ್ ಕ್ಲೋಸ್ ಮಾಡ್ತಿದ್ದಂಗೆನೆ ಸಿಯೋಕ್ ಮಿನ್ಸುಗೆ ಹೊಡಿತಾನೆ. ಬಾಕ್ಲುನ ಮೊದ್ಲೇ ತೆಗ್ದಿದ್ರೆ ಇಬ್ರು ಪ್ರಾಣ ಉಳಿತಿತ್ತು ಅಂತ. ಆದ್ರೆ ಮಿನ್ಸು ಮಾತ್ರ ಈಗ್ಲೂ ಕೂಡ ಅದೇ ಹೇಳ್ತಿರ್ತಾನೆ, ಇವರೆಲ್ಲರೂ ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾರೆ, ನಮ್ಮನ್ನು ಕೂಡ ಸಾಯಿಸ್ಬಿಡ್ತಾರೆ ಅಂತ. ಇದರಿಂದ ಜನರೆಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ. ನೀವೆಲ್ಲರೂ ನಮ್ ಜೊತೆ ಇರೋದ್ ಬೇಡ, 16ನೇ ಬೋಗಿ ಖಾಲಿ ಇದೆ, ಅಲ್ಲಿಗೆ ಹೋಗಿ ಅಂತ. ಇದನ್ನ ನೋಡಿ ಇವರೆಲ್ಲರಿಗೂ ತುಂಬಾನೇ ದುಃಖ ಆಗೋಗುತ್ತೆ. ಮನುಷ್ಯರು ಮನುಷ್ಯರಿಗೇನೆ ಸಹಾಯ ಮಾಡ್ತಿಲ್ವಲ್ಲ ಅಂತ. ಇನ್ನೇನ್ ಮಾಡೋದು ಅಂತ ಸಿಯೋಕ್ ಹಾಗೆ ಇವನ ಟೀಮ್ ನವರೆಲ್ಲ 16ನೇ ಬೋಗಿಗೆ ಹೋಗ್ತಾರೆ. ಈ 15ನೇ ಬೋಗಿಯ ಜನರು ಸಿಯೋಕ್ ಹಾಗೆ ಅವನ ಟೀಮ್ ನವರು ಇಲ್ಲಿಗೆ ಬರಬಾರ್ದು ಅಂತ ಡೋರ್ಗೆ ಬಟ್ಟೆನ ಕಟ್ಟುತ್ತಿರ್ತಾರೆ. ಆದ್ರೆ ಈ ಜನರೆಲ್ಲರೂ ಈ ರೀತಿ ಮಾಡಿದ್ದು ಇಲ್ಲೇ ಇರುವಂತ ಸೋನಿಯಾಗೆ ಸ್ವಲ್ಪನೂ ಇಷ್ಟ ಆಗಿರೋದಿಲ್ಲ. ಜೊತೆಗೆ ಇವಳ ಅಕ್ಕ ರೆಬೆಕನು ಕೂಡ ಜಾಂಬಿ ಆಗಿರೋ ದುಃಖದಿಂದ ಜಾಂಬಿಗಳ ಡೋರ್ ಅನ್ನ ಓಪನ್ ಮಾಡ್ಬಿಡ್ತಾಳೆ. ಆಗ 15ನೇ ಬೋಗಿಲಿರುವಂತ ಜನರು ಇನ್ಫೆಕ್ಟ್ ಆಗ್ತಿರೋದನ್ನ 16ನೇ ಬೋಗಿಲಿರುವಂತ ಸಿಯೋಕ್ ಹಾಗೆ ಇವನ ಟೀಮ್ ನವರು ಕೂಡ ನೋಡ್ತಿರ್ತಾರೆ. ಆದ್ರೆ ಇವರ ಮುಖದಲ್ಲಿ ಸ್ವಲ್ಪನೂ ಕೂಡ ಬೇಜಾರಿರೋದಿಲ್ಲ. ಇದಾದ್ಮೇಲೆ ಟ್ರೈನರ್ ಡ್ರೈವರ್ ಬೂಸನ್ ಸ್ಟೇಷನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಕಾಂಟ್ಯಾಕ್ಟ್ ಆಗ್ತಿರೋದಿಲ್ಲ. ಹೀಗೆ ಹೋಗ್ತಿರ್ಬೇಕಾದ್ರೆ ಸುತ್ತಮುತ್ತ ಸಿಟಿಗಳೆಲ್ಲ ಸರ್ವ ನಾಶ ಆಗ್ಬಿಟ್ಟಿರ್ತವೆ. ಇದರಿಂದ ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ, ಮುಂದೆ ಜೀವನ ಹೇಗ್ ಬದುಕೋದು ಅಂತ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ದುಃಖದಲ್ಲಿ ಇರೋದು ಅಂತಂದ್ರೆ ಅದು ಶೆಲ್ಲಿ. ಇದೇ ಸಮಯದಲ್ಲಿ ಸಿಯೋಕ್ ಸೂಸನ್ಗೆ ಹೇಳ್ತಿರ್ತಾನೆ, ನಾನು ಹೇಗಾದ್ರೂ ಮಾಡಿ ನಿನ್ನ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಇಷ್ಟೊತ್ತಿಗೆ ಇವಳಿಗೂ ಕೂಡ ಅರ್ಥ ಆಗ್ಬಿಟ್ಟಿರುತ್ತೆ, ಇವಳ ತಾಯಿ ಇವಳನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಇವಳ ತಂದೆನೂ ಕೂಡ ಪ್ರೀತಿ ಮಾಡ್ತಾರೆ ಅಂತ. ಅದಕ್ಕೆ ಹೇಳ್ತಿರ್ತಾಳೆ, ನನ್ಗೆ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಏನೇ ಆದ್ರೂ ಪರವಾಗಿಲ್ಲ, ನೀವು ಕೂಡ ನನ್ನ ಬಿಟ್ಟು ಹೋಗ್ಬೇಡಿ ಅಂತ. ಇವನು ಕೂಡ ಅದಕ್ಕೆ ಒಪ್ಕೊಳ್ತಿರ್ತಾನೆ. ನಂತರ ಇವನು ವಾಶ್ರೂಮ್ಗೆ ಬಂದು ಇವನ ಹೆಂಡತಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಆ ಕಡೆಯಿಂದ ರಿಸೀವ್ ಮಾಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಆಫೀಸ್ ಇಂದ ಕಿಮ್ ಕಾಲ್ ಮಾಡಿ ಹೇಳ್ತಾನೆ, ನೀವು ನನಗೆ ಹೇಳಿದ್ರಲ್ಲ ಬಯೋಟೆಕ್ ಕಂಪನಿಯ ಎಲ್ಲಾ ಸ್ಟಾಕ್ ಗಳನ್ನ ಮಾರ್ಬಿಡು ಅಂತ. ನಾವ್ ಆ ರೀತಿ ಮಾಡಿದ್ರಿಂದ ಆ ಕಂಪನಿಯವರು ಫುಲ್ ಲಾಸ್ ಆಗೋದ್ರು. ಇದೇ ಕಾರಣದಿಂದ ಕಂಪನಿಯವರು ಒಂದು ವೈರಸ್ ಅನ್ನ ಇಡೀ ದೇಶದಲ್ಲೆಲ್ಲ ಹರಡಿಸ್ಬಿಟ್ಟಿದ್ದಾರೆ. ಈಗ ನಡೀತಿರೋದಕ್ಕೆಲ್ಲ ನಾವೇ ಕಾರಣ ಅಂತ ಅವನು ಅಳ್ತಾ ಕೇಳ್ತಿದ್ರೆ, ಇಲ್ಲ ನಾವ್ ಅದಕ್ಕೆ ಕಾರಣ ಅಲ್ಲ ಅಂತ ಇವನು ಸಮಾಧಾನ ಏನೋ ಮಾಡ್ತಾನೆ. ಆದ್ರೆ ಇವನು ತುಂಬಾ ದುಃಖದಲ್ಲಿರ್ತಾನೆ. ಯಾಕೆಂತಂದ್ರೆ ಅವನಿಗೆ ಗೊತ್ತಿದೆ ಈಗ ಈ ವೈರಸ್ ಎಲ್ಲ ಹರಡಿರೋದಕ್ಕೆ ಇವನೇ ಕಾರಣ ಅಂತ. ಅದೇ ಸಮಯಕ್ಕೆ ಡ್ರೈವರ್ ಟ್ರೈನ್ ಅನ್ನ ಸ್ಟಾಪ್ ಮಾಡ್ತಾನೆ. ಯಾಕೆಂತಂದ್ರೆ ಟ್ರ್ಯಾಕ್ ನ ಮೇಲೆ ಆಕ್ಸಿಡೆಂಟ್ ಆಗೋಗಿದೆ. ಇದರಿಂದ ಡ್ರೈವರ್ ಅನೌನ್ಸ್ ಮಾಡ್ತಿರ್ತಾನೆ, ನಾವೀಗ ಡೇಗೋ ರೈಲ್ವೆ ಸ್ಟೇಷನ್ ಹತ್ರ ಇದೀವಿ, ಮುಂದೆ ಹೋಗೋದಕ್ ಆಗ್ತಿಲ್ಲ. ಆದ್ರಿಂದ ನಾನು ಬೇರೆ ಟ್ರೈನ್ ಅನ್ನ ತಗೊಂಡ್ ಬಂದು ಲಾಸ್ಟ್ ಟ್ರ್ಯಾಕ್ ನಲ್ಲಿ ಹಾಕಿರ್ತೀನಿ, ಯಾರ್ಯಾರು ಬದುಕಿದಿರೋ ಅವರೆಲ್ಲರೂ ಬನ್ನಿ ಅಂತ. ಇದನ್ನ ಇನ್ನೂ ಕೂಡ ಬದುಕಿರುವಂತ ವಾಶ್ರೂಮ್ ನಲ್ಲಿರೋ ಮಿನ್ಸು ಹಾಗೆ ಒಬ್ಬ ಆಫೀಸರ್ ಕೂಡ ಕೇಳಿಸ್ಕೊತಿರ್ತಾರೆ. ಹಾಗೆ ಸಿಯೋಕ್ ಮತ್ತೆ ಅವನ ಟೀಮ್ ನವರು ಕೂಡ ಕೇಳಿಸ್ಕೊತಾರೆ. ನಂತರ ಟ್ರೈನ್ ಡ್ರೈವರ್ ಈ ಟ್ರೈನ್ ಇಂದ ಹೊರಗಡೆ ಬಂದು ಪಕ್ಕದಲ್ಲಿರುವಂತ ಒಂದು ಟ್ರೈನ್ ಅನ್ನ ಹತ್ತುತ್ತಾನೆ. ಆದ್ರೆ ಇಲ್ಲೂ ಕೂಡ ಜಾಂಬಿಗಳಿರೋದ್ರಿಂದ ಹೊರಗಡೆ ಬರ್ತಾನೆ. ಹಾಗೆ ಅವನಿಗೆ ಡೇಗೋ ಸ್ಟೇಷನ್ ಕಾಣಿಸುತ್ತೆ, ಆ ಕಡೆಗೆ ಓಡ್ತಿರ್ತಾನೆ. ಇನ್ನೊಂದ್ ಕಡೆ ಸಿಯೋಕ್ ಮತ್ತೆ ಇವನ ಟೀಮ್ ನವರು ಕೂಡ ಈ ಟ್ರೈನ್ ಇಂದ ಹೊರಗಡೆ ಬರ್ತಾರೆ. ಡ್ರೈವರ್ ಹೇಳಿರೋ ರೀತಿ ಆ ಲಾಸ್ಟ್ ಟ್ರ್ಯಾಕ್ ಹತ್ರ ಹೋಗಿ ಇವರ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ. ಹಾಗೆ ಡ್ರೈವರ್ ಡೇಗೋ ಸ್ಟೇಷನ್ ಹತ್ರ ಬಂದಾಗ ಒಂದು ಟ್ರೈನ್ ಇಂಜಿನ್ ನ ಒಳಗಡೆ ಜಾಂಬಿ ಇರುತ್ತೆ. ಅದಕ್ಕೆ ಅದನ್ನ ಬಿಟ್ಟು ಮತ್ತೊಂದು ಟ್ರೈನ್ ಇಂಜಿನ್ ನ ಒಳಗಡೆ ಬರ್ತಾನೆ. ಈ ಕಡೆ ಮಿನ್ಸು ಹಾಗೆ ಆಫೀಸರ್ ಕೂಡ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಆದ್ರೆ ಮಿನ್ಸು ಆಫೀಸರ್ ನ ಜಾಂಬಿಗಳ ಮೇಲೆ ತಳ್ಳಿ ಹೊರಗಡೆ ಬಂದ್ಬಿಡ್ತಾನೆ. ಸಿಯೋಕ್ ಹಾಗೆ ಇವನ ಟೀಮ್ ನವರು ಲಾಸ್ಟ್ ಟ್ರ್ಯಾಕ್ ಹತ್ರ ಹೋಗೋದಕ್ಕೆ ದಾರಿ ಹುಡುಕ್ತಿರ್ತಾರೆ. ಆಗ ಈ ಡ್ರೈವರ್ ನೋಡಿದ್ರೆ ಬೆಂಕಿ ಹತ್ಕೊಂಡಿರುವಂತ ಒಂದು ಇಂಜಿನ್ ಈ ಕಡೆಗೆನೆ ಬರ್ತಿರುತ್ತೆ. ಆ ಇಂಜಿನ್ ಇಂದ ಒಂದು ದೊಡ್ಡ ಆಕ್ಸಿಡೆಂಟ್ ಕೂಡ ಆಗೋಗುತ್ತೆ. ಈ ಸಮಯದಲ್ಲಿ ಜೇಮ್ಸ್ ಮತ್ತೆ ಜೆನ್ನಿ ಸಿಯೋಕ್ ನ ಟೀಮ್ ಇಂದ ಬೇರೆ ಆಗೋಗಿರ್ತಾರೆ. ಅದಕ್ಕೆ ಇವರು ತುಂಬಾ ಹೆದರ್ಕೊಂಡು ಮತ್ತೆ ಅವ್ರ ಹತ್ರ ಹೋಗ್ಬೇಕು ಅಂತ ಒಂದು ಟ್ರೈನ್ ನ ಒಳಗಡೆ ಬಂದು ಇಲ್ಲಿರುವಂತ ಡೋರ್ ಅನ್ನ ತೆಗಿತಿರ್ಬೇಕಾದ್ರೆ ಮಿನ್ಸು ಬಂದು ಇವಳನ್ನ ಜಾಂಬಿ ಮೇಲೆ ತಳ್ಬಿಡ್ತಾನೆ. ಇದರಿಂದ ಇವಳು ಇನ್ಫೆಕ್ಟ್ ಆಗೋಗ್ತಾಳೆ. ಜೇಮ್ಸ್ ಆ ಜಾಂಬಿನ ಹೊರಗಡೆ ಏನೋ ತಳ್ತಾನೆ. ಆದ್ರೆ ಇವನಿಗೂ ಕೂಡ ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತಾಳೆ. ನಂತರ ಮಿನ್ಸು ಹೊರಗಡೆ ಬಂದಿರ್ತಾನೆ. ಇದಾದ್ಮೇಲೆ ಸಿಯೋಕ್ಗೆ ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆದಾಗ ನೋಡಿದ್ರೆ ಇವರ ಮೇಲೆಲ್ಲ ಜಾಂಬಿಗಳಿರ್ತವೆ. ಹಾಗೆ ಟ್ರೈನ್ ಕೂಡ ಇವರ ಮೇಲೆ ಬೀಳೋದ್ರಲ್ಲಿ ಇರುತ್ತೆ. ಇನ್ನೊಂದ್ ಕಡೆ ಈ ಟ್ರೈನ್ ಡ್ರೈವರ್ ಮಿನ್ಸು ತಪ್ಪಿಸ್ಕೊಂಡು ಓಡ್ ಬರ್ತಿರೋದನ್ನ ನೋಡ್ತಾನೆ. ಆದ್ರೆ ಅವನು ಕೆಳಗಡೆ ಬಿದ್ದೋಗ್ತಾನೆ. ಇದರಿಂದ ಈ ಡ್ರೈವರ್ ಇವನನ್ನ ಕಾಪಾಡೋದಕ್ಕೆ ಅಂತ ಬಂದ್ರೆ ಇವನೇ ಜಾಂಬಿಗಳ ಕೈಗೆ ಸಿಗಾಕೋಬಿಡ್ತಾನೆ. ಮಿನ್ಸು ಇವನನ್ನ ಕಾಪಾಡದೆ ಟ್ರೈನ್ ನ ಕಡೆಗೆ ಓಡೊಂಟೋಗ್ತಾನೆ. ಈ ಕಡೆ ಸಿಯೋಕುಗೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಕಾಣಿಸಿ ಹೊರಗಡೆ ಬರ್ತಾನೆ. ಮಿಕ್ತವ್ರು ಬರೋಷ್ಟರಲ್ಲಿ ದಾರಿಲಿ ಒಂದು ವಸ್ತು ಬಿದ್ದೋಗುತ್ತೆ. ಅದೇ ಸಮಯಕ್ಕೆ ಇಲ್ಲಿ ಜಾಂಬಿಗಳು ಬರ್ತಿರೋದ್ರಿಂದ ಈ ಭಿಕ್ಷುಕ
ಭಿಕ್ಷುಕ ಜಾಂಬಿಗಳನ್ನ ತಡಿತಿರ್ತಾನೆ. ಅಷ್ಟೊತ್ತಿಗೆ ಸಿಯೋ ಕೂಡ ದಾರಿಲಿ ಬಿದ್ದಿರುವಂತ ವಸ್ತುನ ತೆಗ್ದಿದ್ರಿಂದ ನೀವು ಹೋಗಿ ಅಂತ ಈ ಭಿಕ್ಷುಕ ಹೇಳ್ತಾನೆ. ಇವರಿಬ್ರು ಕೂಡ ಹೊರಗಡೆ ಬರ್ತಾರೆ. ಸಿಯೋಕ್ ಇವರಿಬ್ರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಹಿಂದ್ಗಡೆ ತುಂಬಾ ಜಾಂಬಿಗಳು ಫಾಲೋ ಮಾಡ್ತಿರ್ತವೆ. ಇವ್ರ 3 ಜನ ಹೋಗ್ತಿರುವಂತ ಟ್ರೈನ್ ಇಂಜಿನ್ ಅನ್ನ ಹತ್ತೋದಕ್ಕೆ ನೋಡ್ತಿರ್ತಾರೆ. ಇವರ ಹಿಂದ್ಗಡೆ ಮೊದ್ಲು 100 ಜಾಂಬಿಗಳಿರ್ತವೆ. ನೋಡ್ತಿದ್ದಂಗೆನೆ 1000 ಜಾಂಬಿಗಳಾಗೋಗ್ತವೆ. ಆದ್ರೆ ಇವರು ಅದನ್ನೆಲ್ಲ ದಾಟಿ ಹೇಗೋ ಟ್ರೈನ್ ಇಂಜಿನ್ ಏನೋ ಹತ್ತುತ್ತಾರೆ. ಆದ್ರೆ ಈ ಜಾಂಬಿಗಳು ಮಾತ್ರ ಬಿಡ್ತಿರೋದಿಲ್ಲ. ಹೋಗ್ತಾನೆ ಟ್ರೈನ್ ಇಂಜಿನ್ ನ ಹಿಡ್ಕೊಂಡು ಒಂದ್ರಿಂದ ಒಂದು ತುಂಬಾ ಜಾಂಬಿಗಳು ಹಿಡ್ಕೊಂಡು ಬರ್ತಿರ್ತವೆ. ಅದಕ್ಕೆ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಸಿಯೋಕ್ ಅವುಗಳ ಕೈಗೆ ಒದಿತಾ ಆ ಜಾಂಬಿಗಳನ್ನ ಬಿಡೋ ರೀತಿ ಮಾಡ್ತಾನೆ. ಇಲ್ಲಿ ಇಂಜಿನ್ ನಲ್ಲಿ ನೋಡಿದ್ರೆ ಮಿನ್ಸಿ ಇರ್ತಾನೆ. ಆದ್ರೆ ಯಾವುದೋ ಒಂದು ಜಾಂಬಿ ಕಚ್ಬಿಟ್ಟಿರುತ್ತೆ. ಇವನು ಕೂಡ ಇನ್ಫೆಕ್ಟ್ ಆಗೋಗಿದ್ದಾನೆ. ಅದಕ್ಕೆ ಇವನು ಹೇಳ್ತಿರ್ತಾರೆ, ನನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಡಿ, ನನ್ನ ತಾಯಿ ನನಗೋಸ್ಕರ ಕಾಯ್ತಿದ್ದಾರೆ ಅಂತ. ಹೀಗೆ ಇವನು ಇದನ್ನ ಹೇಳ್ತಾ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಸಿಯೋಕ್ ಅವನನ್ನ ತಡಿತಿರ್ಬೇಕಾದ್ರೆ ಇದೇ ಸಮಯದಲ್ಲಿ ಇವನು ಸಿಯೋಕು ಕೂಡ ಕಚ್ಬಿಡ್ತಾನೆ. ಆಗ ತುಂಬಾ ಕಷ್ಟಪಟ್ಟು ಅವನನ್ನ ಇವನು ಕೆಳಗಡೆ ಬೀಳಿಸಿ ನಂತರ ಇಂಜಿನ್ ರೂಮ್ಗೆ ಬಂದು ಇಲ್ಲಿ ಬ್ರೇಕ್ ಅನ್ನ ಹೇಗೆ ಹಾಕೋದು ಅಂತ ಶೆಲ್ಲಿಗೆ ಹೇಳ್ಕೊಡ್ತಾನೆ. ಅದಾದ್ಮೇಲೆ ಇವನ ಮಗಳು ಸೂಸನ್ ಹತ್ರ ಬಂದು ಹೇಳ್ತಾ ಹೋಗ್ತಾನೆ, ನೀನು ಯಾವಾಗ್ಲೂ ಶೆಲ್ಲಿ ಹತ್ರನೇ ಇರು. ಬೂಸನ್ಗೆ ಹೋಗ್ತಿದ್ದಂಗೆನೆ ನಿನ್ ತಾಯಿನ ಮೀಟ್ ಮಾಡುವಂತ. ಸೂಸನ್ಗೆ ಇವಳ ತಂದೆನೂ ಕೂಡ ಇವಳ ಜೊತೆಲೇ ಇರಬೇಕು ಅಂತ ಆಸೆ. ಆದ್ರೆ ಇವನು ಇನ್ಫೆಕ್ಟ್ ಆಗಿರೋದ್ರಿಂದ ಅದು ಸಾಧ್ಯ ಇಲ್ಲ. ಅದಕ್ಕೆ ಇವಳಿಗೆ ಕೊನೆಯದಾಗಿ ಗುಡ್ ಬೈ ಹೇಳಿ ಟ್ರೈನ್ ಇಂದ ಹೊರಗಡೆ ಬರ್ತಾನೆ. ನಂತರ ಇವನು ಇನ್ಫೆಕ್ಟ್ ಆಗ್ತಿರ್ಬೇಕಾದ್ರೆ ಮೊದಲನೇ ಸಲ ಇವನ ಮಗಳನ್ನ ಎತ್ಕೊಂಡಿರುವಂತ ನೆನಪು ಬರ್ತಿರುತ್ತೆ. ಇದನ್ನ ಇವನು ನೆನ್ಸ್ಕೊಳ್ತಾ ತುಂಬಾ ಸಂತೋಷದಿಂದಾನೆ ಟ್ರೈನ್ ಇಂದ ಹಾರ್ ಬಿಡ್ತಾನೆ. ಇದರಿಂದ ಸೂಸನ್ ಮತ್ತೆ ಶೆಲ್ಲಿಗಂತೂ ತುಂಬಾನೇ ದುಃಖ ಆಗೋಗುತ್ತೆ. ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ದುಃಖ ಆಗುತ್ತೆ. ನಂತರ ಈ ಟ್ರೈನ್ ಹೀಗೆ ಸಾಕ್ತಾ ಒಂದು ಟನಲ್ ಹತ್ರ ಬಂದಾಗ ಶೆಲ್ಲಿ ನೋಡ್ತಾಳೆ, ಈ ಜಾಗ ಬ್ಲಾಕ್ ಆಗಿದೆ. ಅದಕ್ಕೆ ಟ್ರೈನ್ ಅನ್ನ ಸ್ಟಾಪ್ ಮಾಡಿ ಇವರಿಬ್ರು ಹೊರಗಡೆ ಬರ್ತಾರೆ ನಡ್ಕೊಂಡೆ ಟನಲ್ ಒಳಗಡೆ ಹೋಗೋದಕ್ಕೆ. ಆದ್ರೆ ಟನಲ್ ನ ಮತ್ತೊಂದು ಕಡೆ ಇರುವಂತ ಸೋಲ್ಜರ್ಸ್ ಗಳಿಗೆ ಒಬ್ಳು ಲೇಡಿ ಹಾಗೆ ಒಬ್ಳು ಸಣ್ಣ ಹುಡುಗಿ ಕಾಣಿಸ್ತಾರೆ. ಆದ್ರೆ ಅವರು ನಿಜವಾಗ್ಲೂ ಮನುಷ್ಯರೋ ಇಲ್ಲ ಜಾಂಬಿಗಳು ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ ಅಂತ ಅವರನ್ನ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ರೆ ಅದೇ ಸಮಯಕ್ಕೆ ಸೂಸನ್ ಹಾಡು ಹೇಳೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಇವರೆಲ್ಲರಿಗೂ ಕನ್ಫರ್ಮ್ ಆಗೋಗುತ್ತೆ ಅವರು ಮನುಷ್ಯರೇ ಅಂತ. ಅದಕ್ಕೆ ಅವರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಮೂವಿ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಫ್ಕೋರ್ಸ್ ಇಷ್ಟ ಆಗ್ಲೇಬೇಕು. ಯಾಕೆಂತಂದ್ರೆ ವರ್ಲ್ಡ್ ನಲ್ಲಿ ಗ್ರೇಟೆಸ್ಟ್ ಜಾಂಬಿ ಮೂವಿ ಇದು. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.